ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಿಳಿ ಹೋಳಿಗೆ ಅಂತಂದರೆ ಸ್ವೀಟ್ ಆಗಿರುತ್ತೆ ಅಂತೆಲ್ಲ ಅನ್ಕೋಬಿಡಿ, ಇದು ಸ್ವೀಟ್ ಆಗಿರೋದಿಲ್ಲ. ಬಿಳಿ ಹೋಳಿಗೆ ಮಾಡೋದಕ್ಕೆ ನಮಗೆ ಮೊದಲಿಗೆ ಮೈದಾ ಹಿಟ್ಟನ್ನೆಲ್ಲ ನೀರಲ್ಲಿ ಮತ್ತು ಎಣ್ಣೆ ಹಾಕಿಬಿಟ್ಟು ಕಲಸಿಟ್ಕೋಬೇಕು. ಈಗ ಹೋಳಿಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಕಂಕಣ ಅಂತ ರೆಡಿ ಮಾಡ್ಕೊತೀವಲ್ಲ, ಆ ಥರ ರೆಡಿ ಮಾಡ್ಕೋಬೇಕು. ಮತ್ತು ಇನ್ನೊಂದು ನಾವು ಅಕ್ಕಿ ರೊಟ್ಟಿಗೆ ಮಾಡೋಕ್ಕೆ ಸರಿ ಮಾಡ್ಕೊತೀವಲ್ಲ, ಆ ಥರ ಮಾಡಿಟ್ಕೋಬೇಕು. ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾದ್ಕೊಂಡು ಈ ಥರ ಉಂಡೆ ಕಟ್ಟಬೇಕು. ಎಕ್ಸ್ಟ್ರಾ ಹಿಟ್ಟು ಹಾಕ್ಬಿಟ್ಟು ನಾವು ನಾದ್ಕೊಳ್ಳೋಂಗಿಲ್ಲ, ನೀರು ಹಾಕ್ಬಿಟ್ಟು ನಾದ್ಕೊಂಡು ಚೆನ್ನಾಗಿ ಉಂಡೆಗಳು ಮಾಡ್ಕೋಬೇಕು. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೇಕು. ನಂತರ ನಾವು ಕಂಕಣ ಅಂತ ಮಾಡ್ಕೊಂಡಿರ್ತೀವಲ್ಲ, ಹೋಳಿಗೆಗೆ ಮಾಡ್ಕೊತೀವಲ್ಲ ಮೈದಾ ಹಿಟ್ಟಲ್ಲಿ, ಅದೇ ಥರದನ್ನ ತೊಗೊಂಡು ನೀಟಾಗಿ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಹೂರ್ಣದ ಬದಲು ಇಲ್ಲಿ ಅಕ್ಕಿ ಹಿಟ್ಟಿನ ಉಂಡೆ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಇಟ್ಬಿಟ್ಟು ನೀಟಾಗಿ ಮೈದಾ ಹಿಟ್ಟಲ್ಲಿ ಕವರ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ನೀಟಾಗಿ ಕವರ್ ಮಾಡಿದ ಮೇಲೆ ಎಕ್ಸ್ಟ್ರಾ ಉಳಿದಿರೋಂಥ ಕಂಕಣ ತೆಗೆದುಬಿಟ್ಟು ನಾವು ಸಪ್ರೇಟಾಗಿ ಇಟ್ಕೋಬೋದು. ಅದನ್ನು ಮತ್ತೆ ಬೇರೆದಕ್ಕೆ ಯೂಸ್ ಕೂಡ ಮಾಡ್ಕೋಬೋದು. ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡ್ರೆ ನಮಗೆ ಉತ್ಕೊಳ್ಳೋಕ್ಕೆ ಅಥವಾ ಲಟ್ಸೋಕ್ಕೆ ಅಂತ ಹೇಳ್ತಾರಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ರೌಂಡ್ಗೆ ನೀಟಾಗಿ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ನಾವು ಹುತ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೋದು. ನಮ್ಮ ಕಡೆ ಹುದ್ದೋದು ಅಂತ ಹೇಳ್ತೀವಿ, ಕೆಲವರು ಲಟ್ಟಿಸ್ಬೋದು ಅಂತಲೂ ಹೇಳ್ತಾರೆ. ಈ ಥರ ನೋಡ್ತಾ ಇರ್ಬೋದು. ನಿಮಗೆಲ್ಲ ಹೋಳಿಗೆ ಮಾಡೋಕ್ಕೆ ಬಟರ್ ಪೇಪರ್ ಸಿಗುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಅಥವಾ ರಿಫೈನ್ಡ್ ಆಯಿಲ್ ಕವರ್ ಇರುತ್ತಲ್ವ, ಆಯಿಲ್ದು, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡಬೇಕು. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟೆ ಮಾಡಬೇಕು. ಕೈಗೆ ಲಟ್ಟಿಣಿಕೆಗೆ ಎಲ್ಲದಕ್ಕೂ ನಾವು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಎಲ್ಲ ಈಕ್ವಲ್ ಪ್ರಪೋರ್ಷನಲ್ಲಿ ಹಿಟ್ಟು ಮೈದಾ ಹಿಟ್ಟು ಬಂದಿರಬೇಕು. ನಿಮಗೆ ಮಾಡುವಾಗ ಗೊತ್ತಾಗುತ್ತೆ, ಸಾಕು ಇದು ರೌಂಡ್ ಶೇಪ್ ಬಂದಿದ್ದು ಸೈಜ್ ಅಂತ ಗೊತ್ತಾದಮೇಲೆ ಒಂದು ಕಡೆ ಹಂಚಿಟ್ಕೊಂಡು ಅದನ್ನು ಕಾಯಕ್ಕೆ ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡು ನಂತರ ನಾವು ಮಾಡಿಟ್ಕೊಂಡಿರೋಂಥ ಬಿಳಿ ಹೋಳಿಗೆನ ಹಂಚ ಮೇಲೆ ಹಾಕಬೇಕು. ಹಂಚ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ನಿಮ್ಗೆ ಬೆಂದಿದೆ ಅಂತ. ಆವಾಗ ತಿರುಗಿಸಿ ಹಾಕ್ಬಿಟ್ಟು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಕೊನೆಗೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ, ಎಣ್ಣೆ ಹಾಕಿ ಬಿಳಿ ಹೋಳಿಗೆ ರೆಡಿ ಆಗುತ್ತೆ ತಿನ್ನೋಕ್ಕೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ಹೆಣ್ಗಾಯಿಗಳು ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಹೆಣ್ಗಾಯಿ ಆಗಿರ್ಬೋದು, ಹೀರೆಕಾಯಿ ಹೆಣ್ಗಾಯಿ ಆಗಿರ್ಬೋದು, ಅಥವಾ ಬದನೆಕಾಯಿ ಹೆಣ್ಗಾಯಿ ಕೂಡ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದನ್ನು ಸ್ವೀಟ್ ಜೊತೆ ಅಂದರೆ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಂಡು ಕೂಡ ತಿನ್ಬೋದು. ಚಟ್ನಿ ಜೊತೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಹೆಣ್ಗಾಯಿ ಮತ್ತು ಚಟ್ನಿ ಮಾಡಿಬಿಟ್ಟು ಸರ್ವ್ ಮಾಡ್ಕೊಂಡು ತಿಂದೆ. ತುಂಬಾ ರುಚಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.